ನಮಸ್ಕಾರ. ಸೂಪರ್ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಇರುವಂತಹ ಯಕ್ಷ ಪ್ರಶ್ನೆ ಏನಪ್ಪಾ ಅಂತಂದರೆ, ಕೀರ್ತಿ ಪಾತ್ರ ಮುಗ್ದೋಯ್ತಾ, ಕೀರ್ತಿ ಮತ್ತೆ ಬರ್ತಾಳ ಅನ್ನುವಂಥದ್ದು. ಸೊ ಇದೀಗ ತನ್ವಿ ರಾವ್ ಅಂದರೆ ಕೀರ್ತಿ ಪಾತ್ರವನ್ನು ನಿಭಾಯಿಸ್ತಿರುವಂತಹ ನಟಿಯೇ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕೀರ್ತಿ ಮತ್ತೆ ಬರ್ತಾಳ? ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ತನ್ವಿ ರಾವ್ ಹೇಳಿದ್ದೇನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರವನ್ನು ವೀಕ್ಷಕರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕಾವೇರಿಯ ಸಂಚಿಗೆ ಬಲಿಯಾಗಿ ಕೀರ್ತಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಅಂತ ಒಂದು ಸೀರಿಯಲಲ್ಲಿ ತೋರಿಸಿದ್ದಾರೆ. ಆದರೆ ಕೀರ್ತಿ ಮತ್ತೆ ಬರ್ತಾಳ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಸೊ ಕೀರ್ತಿ ಪಕ್ಕಾ ಬರ್ತಾಳೆ ಅಂತ ಒಂದಷ್ಟು ಜನ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಕೀರ್ತಿ ಪಾತ್ರಧಾರಿ ನಟಿ ತನ್ವಿ ರಾವ್ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀವಿ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಶೂಟ್ ಮಾಡುವಾಗ ಈ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ನಾನು ಯಾವತ್ತಿಗೂ ಕೂಡ ಅಂದ್ಕೊಂಡು ಶೂಟಿಂಗ್ ಕೂಡ ಮಾಡಿರಲಿಲ್ಲ ಅನ್ನುವಂಥದ್ದನ್ನು ಇಂಟರ್ವ್ಯೂ ಅಲ್ಲಿ ತನ್ವಿ ರಾವ್ ಹೇಳ್ಕೊಂಡಿರುವಂಥದ್ದು. ಕೆಲ ವಾರಗಳಿಂದ ಏನಾಗುತ್ತೆ ಅಂತ ನಮಗೂ ಕೂಡ ಕುತೂಹಲ ಇರ್ತಾ ಇತ್ತು. ಸೆಟ್ನಲ್ಲಿ ಮುಂದೆ ಏನಾಗುತ್ತೆ ಅಂತ ನಾನೇ ಕೇಳ್ತಾ ಇದ್ದೆ. ಕೆಲ ವಾರಗಳಿಂದ ಪಾತ್ರದಲ್ಲಿ ತುಂಬ ಬದಲಾವಣೆ ಕೂಡ ಆಗಿದೆ. ಕೀರ್ತಿಗೆ ಲಕ್ಷ್ಮಿ ಹತ್ರ ಆಗ್ತಾಳೆ, ಕಾವೇರಿಯಿಂದ ದೂರ ಆಗ್ತಾಳೆ. ಆಮೇಲೆ ಕಿಡ್ನಾಪರ್ಸ್ ಸಹಾಯವನ್ನು ತಗೊಂಡು ಕಾವೇರಿ ಬಣ್ಣ ಬಯಲು ಮಾಡೋಣ ಅಂತ ಕೀರ್ತಿ ಹೋದಾಗ ಇನ್ನೇನೋ ಆಗೋಯ್ತು ಅನ್ನುವಂಥದ್ದನ್ನು ನಟಿ ಹೇಳಿರುವಂಥದ್ದು. ಇಲ್ಲಿಯವರೆಗೆ ಒಂದೇ ರೀತಿಯಲ್ಲಿ ಹೋಗ್ತಿದ್ದಂತಹ ಕೀರ್ತಿ ಪಾತ್ರ ಈಗ ಇದೊಂದು ದೊಡ್ಡ ಜರ್ನಿ ಆಗಿರುವಂಥದ್ದು. ಕೀರ್ತಿಗೆ ಲಕ್ಷ್ಮಿ ಅಂದರೆ ಸಿಟ್ಟು, ವೈಷ್ಣವ್ ಅಂದರೆ ಪ್ರೀತಿ, ಕಾವೇರಿ ಅಂದರೆ ನಿರೀಕ್ಷೆ ಇರುತ್ತೆ ಅಂತ ವೀಕ್ಷಕರು ಅಂದ್ಕೊಳ್ತಾರೆ. ಈಗ ಎಲ್ಲವೂ ಕೂಡ ಉಲ್ಟಾ ಆಗಿರುವಂಥದ್ದು. ಮೊದಲ ಬಾರಿಗೆ ಈ ರೀತಿಯ ದೃಶ್ಯಗಳು ಬಂದಾಗ ಹೇಗೆ ನಟಿಸಬಹುದು ಅನ್ನುವಂಥ ಪ್ರಶ್ನೆ ನನಗೂ ಕೂಡ ಬಂದಿತ್ತು. ಅದು ಸವಾಲಾಗಿತ್ತು ಅನ್ನುವಂಥದ್ದನ್ನು ಕೀರ್ತಿ ಪಾತ್ರಧಾರಿ ನಟಿ ತನ್ವಿ ರಾವ್ ಹೇಳ್ಕೊಂಡಿದ್ದಾರೆ. ಬೆಟ್ಟದಿಂದ ಬೀಳೋ ದೃಶ್ಯ ಆಯಿತು, ಈಗ ಹಾರರ್ ಟ್ರ್ಯಾಕ್ ಇರುತ್ತೆ. ಸೊ ಈ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ ಅಥವಾ ನಾನು ಎಲ್ಲೇ ಕಾಣಿಸ್ಲಿ ಎಲ್ಲರೂ ಕೂಡ ಕೀರ್ತಿ ಯಾವಾಗ ಬರ್ತಾಳೆ, ಕೀರ್ತಿ ಎಲ್ಲಿ, ಕೀರ್ತಿ ಪಾತ್ರ ಮುಗ್ದೋಯ್ತಾ ಅಂತ ಕೇಳ್ತಾನೆ ಇದ್ದಾರೆ. ನನಗೆ ಕರ್ನಾಟಕ ಜನತೆ ನೀಡ್ತಿರುವಂತಹ ಪ್ರೀತಿಗೆ ನಾನು ಯಾವತ್ತಿಗೂ ಕೂಡ ಚಿರಋಣಿ. ಹೀರೋಯಿನ್ ಪಾತ್ರಕ್ಕೆ ಈ ರೀತಿ ರಿಯಾಕ್ಷನ್ ಬರುವಂಥದ್ದು ಕಾಮನ್, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ನನ್ನ ಪಾತ್ರಕ್ಕೆ ಈ ರೀತಿ ಫಲಿತಾಂಶವನ್ನು ನಿರೀಕ್ಷೆ ಮಾಡಿ ನಾನು ಕೆಲಸ ಮಾಡಿರಲಿಲ್ಲ. ಕೀರ್ತಿ ಇಲ್ಲ ಅಂದರೆ ನಾವು ಧಾರಾವಾಹಿಯನ್ನು ನೋಡಲ್ಲ ಅಂತ ಕೂಡ ಕೆಲವರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ ಅಂತ ಹೇಳಿದ್ದಾರೆ. ಈ ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರ ಇರುತ್ತೋ ಇರಲ್ವೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅನ್ನುವಂಥದ್ದನ್ನು ತನ್ವಿ ರಾವ್ ಹೇಳಿದ್ದಾರೆ. ಸೆಟ್ಗೆ ಹೋದಾಗ ಸ್ಕ್ರೀನ್ ಪ್ಲೇ ನೋಡಿದಾಗಲೇ ನಮಗೂ ಕೂಡ ಕತೆ ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗುವಂಥದ್ದು. ಇನ್ನು ಲಕ್ಷ್ಮಿ ಕೀರ್ತಿ ಸ್ನೇಹವನ್ನು ಕೆಲವರು ಇಷ್ಟಪಟ್ಟಿದ್ದಾರೆ. ಹುಡುಗಿಯರ ಮಧ್ಯೆ ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ, ಎರಡು ಜಡೆ ಸೇರಲ್ಲ ಅಂತ ಹೇಳ್ತಾರೆ. ಇದನ್ನು ಮುರಿಯುವಂಥ ಕತೆಗಳು ಬಂದಾಗ ಅದನ್ನು ಜನರು ಒಪ್ಕೊಂಡಿರೋದು ನನಗೆ ಖುಷಿ ಸಿಕ್ಕಿರುವಂಥದ್ದು. ಸೊ ಸೀರಿಯಲ್ ಕತೆ ಮುಂದೇನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ, ಸೆಟ್ಗೆ ಹೋದಾಗಲೇ ಗೊತ್ತಿರುವಂಥದ್ದು. ಹಾಗಾಗಿ ಕೀರ್ತಿ ಮತ್ತೆ ಬರ್ತಾಳ ಅನ್ನುವಂಥದ್ದು ನನಗೇ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ಮನೆ ಮಗಳ ರೀತಿ ನೋಡ್ಕೊಳ್ತಿರೋದಕ್ಕೆ ನಾನು ಚಿರಋಣಿ ಅಂತ ನಟಿ ತನ್ವಿ ರಾವ್ ಹೇಳ್ಕೊಂಡಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಮತ್ತೆ ಬರ್ತಾಳ? ಕೀರ್ತಿ ಬಂದರೆ ಏನೆಲ್ಲ ಬದಲಾವಣೆ ಆಗಬಹುದು? ಕೀರ್ತಿ ಪಾತ್ರವನ್ನು ನಿಭಾಯಿಸ್ತಿರುವಂಥ ನಟಿ ತನ್ವಿ ರಾವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ.